ಶಿಕ್ಷಣ ಸಚಿವರಿಗೆ ಶಾಕ್ ಕೊಟ್ಟ ಕರೆಂಟ್. ಜನಸಂಪರ್ಕ ಸಭೆ ವೇಳೆ ವಿದ್ಯುತ್ ಕಣ್ಣಾಮುಚ್ಚಾಲೆ ಆಡಿದೆ. ಶಿವಮೊಗ್ಗದಲ್ಲಿ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಸಭೆಯನ್ನು ನಡೆಸ್ತಾ ಇದ್ರು. ಜನರ ಸಮಸ್ಯೆ ಆಲಿಸುವ ವೇಳೆ ಪದೇ ಪದೇ ಕರೆಂಟ್ ಹೋಗಿದೆ. ಈಗ ಗೊತ್ತಾಗಿರುತ್ತೆ ಶಿಕ್ಷಣ ಸಚಿವರಿಗೆ ಕರೆಂಟಿಂದ ಜನರಿಗೆ ಎಷ್ಟು ಸಮಸ್ಯೆ ಆಗ್ತಾ ಇರಬಹುದು ಅಂತ ಹೇಳಿ. ಅವರೇ ಅನುಭವಿಸ್ತಾ ಇದ್ದಾರಲ್ಲ ಕರೆಂಟಿಂದ ಸಮಸ್ಯೆನ. ಈಗ ಶಿವಮೊಗ್ಗದಲ್ಲಿ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಸಭೆಯನ್ನು ನಡೆಸ್ತಾ ಇದ್ರು. ಅಂದರೆ ಜನರ ಸಮಸ್ಯೆಯನ್ನು ಆಲಿಸ್ತಾ ಇದ್ರು. ಈ ಸಂದರ್ಭದಲ್ಲಿ ಪದೇ ಪದೇ ಕರೆಂಟ್ ಹೋಗಿದೆ. 10 ನಿಮಿಷದ ಅವಧಿಯಲ್ಲಿ 4-5 ಬಾರಿ ಹೋಗಿ ಬಂದಿದೆ ಕರೆಂಟ್. ಉಸ್ತುವಾರಿ ಸಚಿವರ ಕಚೇರಿಯಲ್ಲಿ ನಡೀತಾ ಇದ್ದಂಥ ಜನಸಂಪರ್ಕ ಸಭೆ. ಶಿಕ್ಷಣ ಸಚಿವರಿಗೆ ಶಾಕ್ ಕೊಟ್ಟಿದೆ ಇಲ್ಲಿ ಕರೆಂಟ್. ಈ ಥರ ಏನಾದರೂ ಜನಸಾಮಾನ್ಯರಿಗೆ ಆಗ್ಬಿಟ್ರೆ ಸಿಟ್ಟು ಬಂದ್ಬಿಡುತ್ತೆ. ಅಷ್ಟೇ ಏನ್ರಿ ಅಂದ್ಬಿಡ್ತಾರೆ ಕೆಲವು ರಾಜಕಾರಣಿಗಳು. ಈಗ ನೋಡಿ ಅಲ್ಲಿ ಶಿಕ್ಷಣ ಸಚಿವರಿಗೆ ಚಮಕ್ ಕೊಟ್ಟಿರೋದು ಕರೆಂಟಲ್ಲಿ ನೋಡಿ. ಬರುತ್ತೆ ಹೋಗುತ್ತೆ. ಜನಸಂಪರ್ಕ ಸಭೆಯನ್ನು ಕರೆದಿದ್ರು. ಜನರ ಸಮಸ್ಯೆಯನ್ನು ಆಲಿಸುವಂಥ ಒಂದು ಸಭೆ ಇದು. ಆ ಸಂದರ್ಭದಲ್ಲಿ ಪದೇ ಪದೇ ಕರೆಂಟ್ ಹೋಗೋದು ಬರೋದು. ಪ್ರೈವೇಟ್ ಅವ್ರಿಗೆ ಕೊಡೋಕ್ಕಲ್ಲ, ಏಡೆಡ್ ಆದರೆ ನಾವು ಮ್ಯಾನೇಜ್ ಮಾಡ್ಬೋದು. ಇದು ಅಲ್ಲ, ಸಂಬಳ ಸರ್ಕಾರ ಕೊಡ್ತಾ ಟೀಚರ್ಸಿಗೆ. ಪ್ರೈವೇಟ್ ಆದರೆ ಕಷ್ಟ, ಮೋಸ್ಟ್ಲಿ ಅದಕ್ಕೆ ರಿಜೆಕ್ಟ್ ಮಾಡಿರ್ತಾರೆ. ಪ್ರೈವೇಟಿಗೆ ರಿಲೀಸ್ ಕೊಟ್ಟ ತಕ್ಷಣ ಎಲ್ಲ ಪ್ರೈವೇಟ್ ಅದೇ ಪ್ರಾಬ್ಲಮ್. ನರಸಿಂಹ ಇದನ್ನು ಕಾರಣ ಕೊಟ್ಟು ನಾನು